ಇನ್ನು ಡಕಾಯಿತಿ ಪ್ರಕರಣದಲ್ಲಿ ಬಂಧಿಸಿದ್ದ ಆರೋಪಿ ಜೈಲಿನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ HSR ಲೇಔಟ್ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಿದೆ. ಮಡಿವಾಳದ ತಾವರೆಕೆರೆ ಮೂಲದ ಆರೋಪಿ ಗಣೇಶ್ನನ್ನು ದರೋಡೆ ಪ್ರಕರಣದಲ್ಲಿ ಕಳೆದ 22ನೇ ತಾರೀಕು ಬಂಧಿಸಲಾಗಿತ್ತು. ಪರಪ್ಪನಗ್ರಹಾರ ಜೈಲಿನಲ್ಲಿದ್ದ ಗಣೇಶ್ ತೀವ್ರ ನೋವಿನಿಂದ ಒದ್ದಾಡ್ತಾ ಇದ್ದ. ಆಸ್ಪತ್ರೆಗೆ ದಾಖಲಿಸುವ ಮಾರ್ಗ ಮಧ್ಯದಲ್ಲಿ ಅವನು ಸಾವನ್ನಪ್ಪಿದ್ದಾನೆ. ಆರೋಪಿಯನ್ನ ಠಾಣೆಯಲ್ಲಿ ಹಲವು ದಿನ ಇಟ್ಟುಕೊಂಡಿದ್ದ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದರು. ವಿಚಾರಣೆ ಮಾಡುವ ವೇಳೆ ಮರ್ಮಾಂಗಕ್ಕೆ ಗಾಯ ಆಗಿತ್ತು. ಮರ್ಮಾಂಗಕ್ಕೆ ಖಾರದ ಪುಡಿ ಹಾಕಿರೋದಾಗಿ ಕುಟುಂಬಸ್ಥರು ಹಾಗೂ ಸ್ನೇಹಿತರು HSR ಠಾಣೆ ಪೊಲೀಸರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬಟ್ ಇದಿನ್ನೂ ಕನ್ಫರ್ಮ್ ಆಗಬೇಕು, ಲಾಕಪ್ ಡೆತ್ ಅಲ್ಲ. ಯಾಕೆಂದರೆ ಕರ್ಕೊಂಡು ಬರಬೇಕಾದ್ರೆ ಆನ್ ದಿ ವೇ ಆಗಿದೆ. ಬಟ್ ಇವ್ರನ್ನ ಹೆಂಗೆ ಇಷ್ಟೊಂದು ದಿನ ಪೊಲೀಸರು ಜೈಲಿನಲ್ಲಿ ಇಟ್ಕೊಂಡಿದ್ರು? ಸ್ಟೇಷನ್ನಲ್ಲಿ ಹಂಗೆ ಇಟ್ಕೊಳ್ಳೋಂಗಿಲ್ಲ. ನೀವು ಒಬ್ಬನ ಅರೆಸ್ಟ್ ಮಾಡಿದ್ಮೇಲೆ ವಿಚಾರಣೆ ಮಾಡಿ ಜಡ್ಜ್ ಮುಂದೆ ಹಾಜರುಪಡಿಸಿ ಅವನ್ನ ಒಂದೋ ನೀವು ವಶಕ್ಕೆ ಪಡಿಬೇಕು, ಇಲ್ಲ ಅಂತಂದರೆ ಜುಡಿಷಿಯಲ್ ಕಸ್ಟಡಿ ಕೊಡಬೇಕು. ಯಾವುದೋ ಸಿನಿಮಾಗಳಲ್ಲಿ ನೋಡಿದ್ರಪ್ಪ, ಮರ್ಮಾಂಗಕ್ಕೇನೋ ಖಾರದ ಪುಡಿ ಹಾಕೋದು, ಆ ಥರ ಏನಾದ್ರು ಮಾಡಿದ್ದಾರೆ ಅಂತ ಇವ್ರ ಆರೋಪ.